ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದು ಲೋಕಸಭೆ ಚುನಾವಣೆ ಅನ್ನೋದನ್ನು ಮರ್ತಂಗೆ ಕಾಣುತ್ತೆ. ಅವರಿಗೆ ನಾನೊಂದು ಸವಾಲು ಹಾಕ್ಲಿಕ್ಕೆ ಬಯಸ್ತೇನೆ. ನೀವು ಚರ್ಚೆ ನಡೆಸಿ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ರಾಜ್ಯಕ್ಕೆ ಕೊಟ್ಟ ಕೊಡುಗೆಗಳ ಬಗ್ಗೆ ಚರ್ಚೆ ಮಾಡಿ. ನಾವೀಗಾಗಲೇ ಹಲವಾರು ಬಾರಿ ಹೇಳಿದ್ದೇವೆ, ಇಡೀ ರಾಜ್ಯದ ಇತಿಹಾಸದಲ್ಲಿ ಮಾನ್ಯ ನರೇಂದ್ರ ಮೋದಿಯವರು 10 ವರ್ಷದಲ್ಲಿ ಕೊಟ್ಟಿರುವ ತೆರಿಗೆ ಪಾಲೇ ಹೆಚ್ಚು. ಅತಿ ಹೆಚ್ಚು ಅನುದಾನವನ್ನು ರಾಜ್ಯಕ್ಕೆ ಕೊಟ್ಟ ಪ್ರಧಾನಮಂತ್ರಿ ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿಯವರು. ಯೋಜನೆಗಳ ರೂಪದಲ್ಲಿ, ಸಹಾಯಧನದ ರೂಪದಲ್ಲಿ ಮತ್ತು ಟ್ಯಾಕ್ಸ್ ಡೆವಲ್ಯೂಷನ್ ತೆರಿಗೆ ಪಾಲಿನ ರೂಪದಲ್ಲಿ ಅತಿ ಹೆಚ್ಚು ರಾಜ್ಯಕ್ಕೆ ಕೊಟ್ಟಿರೋದು ಮೋದಿಯವರು, ಉಳಿದೆಲ್ಲರಿಗಿಂತ ಹೆಚ್ಚು. ನಾವೀಗಾಗಲೇ ದಾಖಲೆಗಳನ್ನು ಮುಂದಿಟ್ಟಿದ್ದೇವೆ. ಚರ್ಚೆ ನಡೆಸೋಣ. ನಿಮ್ಮ ದೃಷ್ಟಿಯಲ್ಲಿ ಹೆಚ್ಚು ಗ್ರಾಂಟ್ ಕೊಟ್ಟವರು, ಹೆಚ್ಚು ತೆರಿಗೆ ಪಾಲು ಕೊಟ್ಟವರು ಅನ್ಯಾಯ ಮಾಡಿದ್ದಾರೆ ಅನ್ನೋದು ನಿಮ್ಮ ದೃಷ್ಟಿ ಆದರೆ ಆ ದೃಷ್ಟಿ ದೋಷವನ್ನು ನಿವಾರಿಸಬೇಕಾಗತ್ತೆ. ನೀವು ಇದು ಯಾವುದನ್ನು ಚರ್ಚೆ ಮಾಡ್ತಾ ಇಲ್ಲ. ನಾನು ಕಾಂಗ್ರೆಸ್ ಪ್ರಣಾಳಿಕೆಯನ್ನು ನೋಡಿದೆ. ಆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ವಿಭಜನೆಯ ರೋಗ ಆವರಿಸ್ಕೊಂಡಿರೋದು ಕಾಣ್ತಾ ಇತ್ತು. ಸ್ವತಂತ್ರ ಬರೋದಕ್ಕೆ ಮುಂಚೆ ಬ್ರಿಟಿಷರು, ಕಾಂಗ್ರೆಸ್ಸಿಗರು ಮತ್ತು ಮುಸ್ಲಿಂ ಲೀಗು 3 ಪಾರ್ಟಿ ಟ್ರೈಪಾರ್ಟಿ ಅಗ್ರಿಮೆಂಟಿಗೆ ಸಹಿ ಹಾಕಿ ಭಾರತವನ್ನು ವಿಭಜಿಸಿದರು. ಬೇಡಿಕೆ ಮುಸ್ಲಿಂ ಲೀಗಿಂದ ಆಗಿದ್ದರೂ ಒಪ್ಪಿಗೆ ಕೊಟ್ಟಿದ್ದು ಕಾಂಗ್ರೆಸ್ಸು, ತೀರ್ಮಾನ ತಗೊಂಡಿದ್ದು ಬ್ರಿಟಿಷರು. ಆ ವಿಭಜಿಸುವ ರೋಗ ಸ್ವತಂತ್ರ ಬಂದು 75 ವರ್ಷ ಆದರೂ ಕಾಂಗ್ರೆಸ್ಸಿಗೆ ಇನ್ನೂ ಕಡಿಮೆ ಆಗಿಲ್ಲ. ಅವರು ಸಮಾಜವನ್ನು ಜಾತಿ ಹೆಸರಿನಲ್ಲಿ, ದೇಶವನ್ನು ಪ್ರಾದೇಶಿಕತೆ ಹೆಸರಿನಲ್ಲಿ, ಮತೀಯವಾದಕ್ಕೆ ಕುಮ್ಮಕ್ಕು ಕೊಡುವ ನೀತಿಯ ಮೂಲಕ ಮತ್ತೆ ಮತ್ತೆ ವಿಭಜಿಸುವ ಮಾತನ್ನೇ ಅವರು ಆಡ್ತಾ ಇದ್ದಾರೆ. ವಿಭಜಿಸುವ ರೋಗ ಅವರಿಗೆ ಆವರಿಸಿಕೊಂಡಿದೆ. ಇದನ್ನು ನೋಡಿದಾಗ ಕಾಂಗ್ರೆಸ್ಸು ತನ್ನ ಸ್ಥಾಪನೆಯಿಂದ ಮೊದಲುಗೊಂಡು ಕಾಲಕಾಲಕ್ಕೆ ತನ್ನ ನೀತಿಯಲ್ಲಿ ಪರಿವರ್ತನೆ ಮಾಡ್ಕೊಂಡು ಬಂದಿರೋದನ್ನು ನಾವು ಗಮನಿಸ್ಬೋದು. ಎಒ ಹ್ಯೂಮ್, ಅಲನ್ ಒಟಾವಿಯೋ ಹ್ಯೂಮ್ 1885ರಲ್ಲಿ ಕಾಂಗ್ರೆಸ್ ಸ್ಥಾಪನೆ ಮಾಡಿದ. ಅವನ ಉದ್ದೇಶ ದೇಶಕ್ಕೆ ಸ್ವತಂತ್ರ ಕೊಡಿಸ್ಬೇಕು ಅನ್ನೋದು ಆಗಿರಲಿಲ್ಲ. ಮೊದಲ 2 ದಶಕಗಳ ಕಾಲ ಅದು ಅರ್ಜಿ ಕೊಡುವ ಸಂಘಟನೆಯಾಗಿ ಮಾತ್ರ ಇತ್ತು. ಆಮೇಲೆ ಬಂದಂಥ ಲಾಲ್ ಬಾಲ್ ಪಾಲ್ ಅವರು ಅದೊಂದು ರಾಷ್ಟ್ರಭಕ್ತಿಯ ಆಂದೋಲನವಾಗಿ ಪರಿವರ್ತನೆ ಮಾಡಿದ್ರು. ಲಾಲಾ ಲಜಪತ್ ರಾಯ್, ಬಾಲ್ ಗಂಗಾಧರ್ ತಿಲಕ್, ಬಿಪಿನ್ ಚಂದ್ರ ಪಾಲ್ ಅದನ್ನೊಂದು ಆಂದೋಲನವಾಗಿ ಪರಿವರ್ತನೆ ಮಾಡಿದ್ರು.
ಸುಭಾಷ್ ಚಂದ್ರ ಬೋಸ್ ಅವರು ಒಂದು ನಿರ್ಣಾಯಕ ಹೋರಾಟವನ್ನಾಗಿ ಪರಿವರ್ತಿಸುವ ಅಪೇಕ್ಷೆ ಇಟ್ಕೊಂಡಿದ್ರು. ಅದು ಕಾಂಗ್ರೆಸ್ನಿಂದ ಸಾಧ್ಯ ಆಗಲ್ಲ ಅಂತ ಮನಗೊಂಡು ಅವರು ಕಾಂಗ್ರೆಸ್ಸಿಂದ ಹೊರಗಡೆ ಬಂದರು. ಆಮೇಲೆ ಮಹಾತ್ಮ ಗಾಂಧಿಯವರು ಅದನ್ನು ಹೋರಾಟವನ್ನು ಸರಳ ಮಾರ್ಗದ ಮೂಲಕ ಹೆಚ್ಚು ಜನರಿಗೆ ತಲುಪಿಸೋ ಕೆಲಸ ಮಾಡಿದ್ರು. ಗಾಂಧಿಯರ ಮುಗಿದ ನಂತರ ಬಂದಿದ್ದು ಜವಾಹರ್ಲಾಲ್ ನೆಹರು ಅವರು. ನೆಹರೂರವರು ತನ್ನ ಕೈಗೆ ಅಧಿಕಾರ ಇರಬೇಕು, ತನ್ನ ನಂತರವೂ ತನ್ನ ಕುಟುಂಬದ ಕೈಗೆ ಅಧಿಕಾರ ಇರಬೇಕು ಅನ್ನೋದಕ್ಕೆ ಬೇಕಾದಂಥ ಸ್ಟ್ರಾಂಗ್ ಫೌಂಡೇಶನ್ನ ಡೆವಲಪ್ ಮಾಡಿದ್ರು. ಅವರು ಬದುಕಿರೋವರೆಗೂ ಅವ್ರ ಕೈಗೆ ಅಧಿಕಾರ ಇತ್ತು. ಅವ್ರು ಸತ್ತ ನಂತರ ಅನಿವಾರ್ಯವಾಗಿ ಅವ್ರ ಕುಟುಂಬಕ್ಕೆ ಅಧಿಕಾರ ಹೋಗುವಂಥ ಎಕೋಸಿಸ್ಟಮನ್ನು ಡೆವಲಪ್ ಮಾಡಿದ್ರು. ಲಾಲ್ ಬಹದ್ದೂರ್ ಶಾಸ್ತ್ರಿ, ಗುಲ್ಜಾರಿಲಾಲ್ ನಂದಾ ಒಂದೆರಡು ವರ್ಷಗಳ ಒಳಗೆ ಮತ್ತೆ ಇಂದಿರಾ ಗಾಂಧಿಯವ್ರ ಕೈಗೆ ಅಧಿಕಾರ ಹಸ್ತಾಂತರ ಆಯಿತು. ಅವತ್ತಿನಿಂದ ಇವತ್ತಿನವರೆಗೆ ಆ ಕುಟುಂಬದ ಕಪಿಮುಷ್ಟಿಯಿಂದ ಕಾಂಗ್ರೆಸ್ ಹೊರಗೆ ಬರಲಿಲ್ಲ. ಹೊರಗೆ ತರುವ ಪ್ರಯತ್ನ ಪ್ರಾಮಾಣಿಕವಾಗಿ ನರಸಿಂಹರಾವ್ ಅವರ ಕಾಲದಲ್ಲಿ ಪ್ರಾರಂಭ ಆಯಿತು. ಆದರೆ ಆ ಕುಟುಂಬಕ್ಕೆ ಇರುವಂಥ ಒಂದಿಮಾಗದರು ನರಸಿಂಹರಾವ್ ಅವ್ರನ್ನೂ ಬದಿಗೆ ಸರಿಸಿ ಮತ್ತೆ ಕುಟುಂಬದ ಕೈಗೇನೆ ಕುಟುಂಬದ ಹಿತಾಸಕ್ತಿಯನ್ನೇ ಬಲಗೊಳಿಸೋ ಕೆಲಸ ಮಾಡಿದ್ರು. ಸತತ ಸೋಲುಗಳ ನಂತರವೂ ಕೂಡ ರಾಹುಲ್ ಗಾಂಧಿಯವ್ರನ್ನ ರೀಲಾಂಚ್ ಮಾಡೋ ಪ್ರಯತ್ನ ನಿಂತಿಲ್ಲ. ಬಹುಶಃ ಈ ಚುನಾವಣೆ ನಂತರ ದೇಶದ ಜನರೇ ರಾಹುಲ್ ಗಾಂಧಿಯವರಿಗೆ ಕಡ್ಡಾಯ ನಿವೃತ್ತಿಯ ಆದೇಶವನ್ನು ಕೊಡ್ತಾರೆ. ಈ ಚುನಾವಣೆ ನಂತರ ಪಾಲಿಸಿಯಲ್ಲೂ ಪರಿವರ್ತನೆ ಆಗ್ತಾ ಬಂದಿರೋದು ನಾವು ಗಮನಿಸಿದ್ದೇವೆ. ಕಾಂಗ್ರೆಸ್ಸು ತನ್ನ ಪಾಲಿಸಿಯಲ್ಲೂ ಪರಿವರ್ತನೆ ಮಾಡಿಕೊಳ್ತಾ ಬಂದಿದೆ. ಈಗಿರುವ ಕಾಂಗ್ರೆಸ್ಸು ಬಹುಶಃ ತನ್ನ ಪ್ರಣಾಳಿಕೆ ಬರೆಯೋದಕ್ಕೆ ನಗರ ನಕ್ಸಲೀಯರ ಸಹಾಯವನ್ನು, ಅರ್ಬನ್ ನಕ್ಸಲೈಟ್ಸ್ ಏನಿದ್ದಾರೆ ಅವ್ರ ಸಹಾಯವನ್ನು ಮತ್ತು ತಾಲಿಬಾನಿಗಳ ಮೂಲಕ ಅವರ ಅಜೆಂಡಾದ ಪ್ರೇರಣೆಯನ್ನು ಪಡೆದಂಗೆ ಕಾಣುತ್ತೆ. ತಾಲಿಬಾನಿಗಳಿಂದ ಪ್ರಚೋದನೆಯನ್ನು, ನಗರ ನಕ್ಸಲೀಯರ ಸಹಾಯವನ್ನು ಪಡೆದು ಅವ್ರ ಪ್ರಣಾಳಿಕೆಯನ್ನು ರೂಪಿಸಿದಂತೆ ಕಾಣುತ್ತೆ. ಒಂದು ಸಮಾಧಾನದ ಸಂಗತಿ ಏನು ಅಂದರೆ, ಯಾವ ಪ್ರೆಡಿಕ್ಷನ್ನು ಅವರು ಡಬಲ್ ಡಿಜಿಟ್ನ ಕ್ರಾಸ್ ಆಗೋದ್ರ ಬಗ್ಗೆ ವಿಶ್ವಾಸವನ್ನು ವ್ಯಕ್ತಪಡಿಸಿಲ್ಲ. ಹಾಗಾಗಿ ಈ ವಿಭಜನೆ ಪ್ರಣಾಳಿಕೆಯಲ್ಲೇ ಸತ್ತು ಹೋಗುತ್ತೆ. ವಿಭಜನೆಯ ರೋಗ ಅಷ್ಟು ಸಮಾಧಾನದ ಸಂಗತಿ. ನಾನು ತಮ್ಮ ಮೂಲಕ ಚರ್ಚೆ ಮಾಡಲಿಕ್ಕೆ ಬಯಸ್ತೇನೆ. ರಾಷ್ಟ್ರೀಯ ವಿಚಾರಗಳು ಚರ್ಚೆ ಆಗಬೇಕು. ರಾಷ್ಟ್ರದ ಭದ್ರತೆ, ಸುರಕ್ಷತೆ, ಮೂಲಸೌಕರ್ಯಗಳ ಅಭಿವೃದ್ಧಿ, ಆರ್ಥಿಕ ಅಭಿವೃದ್ಧಿ ಮತ್ತು ಭವಿಷ್ಯದ ಭಾರತದ ಗುರಿ, ಹೋಗಬೇಕಾಗಿರುವ ದಾರಿ, ಇದು ಚರ್ಚೆ ಆಗಬೇಕು. ನಾನು ರಾಜ್ಯದ ಕಾಂಗ್ರೆಸ್ಸಿಯವರಿಗೆ ಸವಾಲು ಹಾಕಲಿಕ್ಕೆ ಬಯಸ್ತೇನೆ. ನೀವು ತಯಾರಿದ್ದೀರಾ?